ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸ್ವಾಗತ. ಇವತ್ತು ಯಾರು ನಮ್ಮ ಜೊತೆಗಿದ್ದಾರೆ? ದ ಗ್ರೇಟ್ ನಮ್ಮ ಕನ್ನಡ ಬಿಗ್ ಬಾಸ್ ಖ್ಯಾತಿ ಅಂತ ಬಿರುದು ಪಡೆದಿರುವಂತ ವರ್ಲ್ಡ್ ವೈಡ್ ನ್ಯೂಸ್ ಮಾಡಿರೋಂಥ ನಮ್ಮ ಸತೀಶ್ ಕ್ಯಾಂಡಬಮ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಇತ್ತೀಚೆಗೆ ಬಿಗ್ ಬಾಸ್ ಹೋಗಿ ಬಂದಿದ ಮೇಲೆ ನಿಮ್ಗೆ ಅವಾಗ ತುಂಬಾನೇ ಜಾಸ್ತಿ ಕ್ರೇಜ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಗಿಲ್ಲಿಯವ್ರಿಗಿಂತ ಜಾಸ್ತಿ ನಿಮ್ಮನ್ನ ಜನ ಇಷ್ಟಪಡ್ತಾವ್ರೆ. ಮೊನ್ನೆ ಬಿಗ್ ಬಾಸ್ ಫಿನಾಲಲ್ಲಿ ಕೂಡ ಜನ ಗಿಲ್ಲಿ ನೋಡೋಕ್ಕಿಂತ ಜಾಸ್ತಿ ಜನ ನಿಮ್ಮ ನೋಡೋಕ್ಕಂತ ಬಂದಿದ್ರು. ಅಲ್ಲಿ ನೋಡಕ್ ಬಂದ್ರೆ ಅದು ಫ್ಯಾನ್ಸ್ ಕ್ರೇಜ್ ಅಂತಿದೆ ನನಗೆ. ಅವ್ರು ನನ್ ನೋಡಕ್ಕಂತಾನೆ ಬಂದಿರೋದು. ಯಾಕಂದ್ರೆ ಹೊರಗಿನ ಜನಕ್ಕೆ ನಾನು ಕೆಟ್ಟ ನಾವು ಕಾಣಿಸ್ತಾ ಇದ್ದೆ, ಬಟ್ ನನ್ನಷ್ಟು ಒಳ್ಳೆಯವನೇ ಆಗಿಲ್ಲ. ಅಲ್ಲಿ ನಾನೇ ಗೆಲ್ತಾ ಇದ್ದೆ, ಬಟ್ ಯಾಕಂದ್ರೆ ಮಿಡಲ್ ಕ್ಲಾಸ್ ಹುಡುಗರು ಗೆಲ್ಲಿ ಅಂತ ನಾನು ಅದನ್ನ ಬೇಡ ಅಂತ ಬಂದಿದ್ದೆ. ಎಲ್ಲ ಈಗ ನೋಡಿ ಸುಮಾರು 30-40 ಜನ ನನ್ನನ್ನ ಫೋನ್ ಮಾಡಿ ಮಾತಾಡಿಸ್ತಾ ಇದ್ದಾರೆ. ಸರ್ ನೀವು ಬರಬಾರ್ದಿತ್ತು, ನೀವು ಬರಬಾರ್ದಿತ್ತು. ಯಾಕೆ ಅಂತ ಅವರು ಪ್ರೀತಿ ಅಭಿಮಾನ ಇದೆ ನಮ್ಮ ಮೇಲೆ. ಹೊಡಿರಿ ಚಪ್ಪಾಳೆ. ಈ ಬಿಗ್ ಬಾಸ್ ಫಿನಲ್ ನೋಡಕ್ ಬಂದ್ರೆ ಜಾಸ್ತಿ 80% ಜನ ನೋಡಕ್ ಹೊಡೆಯಕ್ಕಂತ ಹೇಳಿದ್ರಿ. ಅದು ನಾನು ಯಾವ್ದೋ ಕೂಡ ನಶದಲ್ಲಿ ಹೇಳಿದ್ದೀನಿ, ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡೋದು. ಚೀಪ್ ಬ್ರ್ಯಾಂಡ್ ಏನಕ್ಕೆ ಸರ್ ಕುಡಿತೀರಾ ನೀವು? ಒಳ್ಳೆ ಓಟಿ ಕುಡೀರಿ ಸರ್, ಇನ್ವೆಸ್ಟ್ ಕುಡೀರಿ ಸರ್, ಇನ್ವೆಸ್ಟ್ ಕುಡೀರಿ ಸರ್. ರೀ ಅದು ಚೀಪ್ ಬ್ರ್ಯಾಂಡೇ ಅಲ್ಲ ರೀ, ದುಬೈಯಿಂದ ಇನ್ಪುಟ್ ಆಗಿರೋದು. ನೀವು ಯಾರಾದ್ರೂ ನೋಡಿದ್ರ ಎಣ್ಣೆ? ನೀವು ಕುಡಿತಾರ? ನೀವು 2 ಲಕ್ಷ ಚಿಲ್ಲರೆ ಆಗುತ್ತೆ ಎಣ್ಣೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ದುಬೈಯಲ್ಲಿ 1.5 ಲಕ್ಷ ಆಗುತ್ತೆ ಎಣ್ಣೆ ರೇಟು ಅಂದ್ರೆ, ಇಂಡಿಯಾದಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನ ಯೋಚನೆ ಮಾಡಿದ್ವಿ. ರೀ ಯಾರು ಹಿಂಗ್ ಮಧುರಾಗಿ ಮಾತಾಡ್ತೀರಾ? ನನ್ನ ಮೀಟ್ ಮಾಡಕ್ಕಂತಾನೆ ಮುಂಬೈಯಿಂದ ಬಂದಿರೋ ಹುಡುಗಿ ಇದು. ಮುಂಬೈ ಇರೋಣ ಸರ್, ಮುಂಬೈ ಇರೋಣ. ಈಗ ನೋಡಿ ಹಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ಹೀರೋಯಿನ್ ಕೂಡ ನನ್ನನ್ನ ಲವ್ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ರು. ನಾನು ರಿಜೆಕ್ಟ್ ಮಾಡಿದಕ್ಕೆ 2,000 ಜನ. ಈ ವಿಷಯ ಕೇಳಿ ಈ ಹುಡುಗಿ ಬರ್ತೀನಿ ಅಂದಾಗ ಸೂಸೈಡ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಾನು ಕೆಲಸ ಮಿಸ್ ಮಾಡಿದ್ದೆ ಅಷ್ಟೇ. ತುಂಬಾ ಲಕ್ಕಿಯೆಸ್ಟ್ ಪರ್ಸನ್ ಅನ್ಬೋದು. ನೋಡಿ ನಾಳೆಯಿಂದ 10,000 ಜನ ಫಾಲೋವರ್ಸ್ ಬರೀ 1 ಮಿನಿಟ್ ಅಲ್ಲಿ ಆಗುತ್ತೆ ಅವ್ರಿಗೆ. ಲ್ಯಾಟ್ರಿ ನಲ್ಲಿ ಯಾವುದೇ ಒಂದು ವಿಡಿಯೋ ಮಾಡಿದ್ವಿ ಸರ್, ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ರಾತ್ರಿ ವರ್ಲ್ಡ್ ವೈಡ್ ನ್ಯೂಸ್ ಆಗ್ಬಿಟ್ಟು ತುಂಬಾನೇ ಫೇಮಸ್ ಆಗ್ತಾರೆ. ಇವಾಗ ನಿಮಗ್ ನೋಡಿ, ನಾನು ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದೆ, ಇಲ್ಲಿ ಬಗ್ಗೆ ಸ್ವಲ್ಪ ಮಾತಾಡಿದಕ್ಕೆ 1 ಮಿಲಿಯನ್ ಫಾಲೋವರ್ಸ್ ಆಗುತ್ತೆ. ಹೌದು ಸರ್, ಅದು ನಿಜ ಬಿಡಿ. ನೀವೇನಂತೀರಿ? ನಿಜ ಗೆಲ್ಲಲ್ಲ ಅಂತ ನಾನು ಹೇಳಿದ್ದೆ. ಯಾಕೆ ಹೇಳಿದ್ದೆ ಅಂದ್ರೆ ಗೆಲ್ಲಿ ಅಂತಾನೆ ಈ ವಿಷಯ ಹೇಳಿದ್ದೆ. ಗಿಲ್ಲಿ ಹೆಸರಲ್ಲೇ ಇದಲ್ಲ ಸರ್, ಗೆಲ್ಲಿ ಅಂತ. ಇಲ್ಲಿ ಗೆಲ್ಲಿ ಅಂತ ಇರೋದಕ್ಕೇನೆ ನಾನು ಹೇಳಿದ್ದು ಅದನ್ನೇ. ಈಗ ಗಿಲ್ಲಿ ಗೆಲ್ಲಬಾರ್ದು, ಅವ್ನು ಗೆದ್ರೆ ನಾನು ಕಾಲ್ ಕೆಳಗಡೆ ಹೋಗ್ತೀನಿ ಅಂತ ಒಂದು ಮಾತಾಡಿದ್ದೆ ನಿಮ್ಗೆ. ಹೌದಲ್ಲ ಸರ್? ಯಾಕೆ ಹೋಗೋಣ? ಅದು ಯಾವ್ದು ಎಣ್ಣೆ ಐಟಲ್ಲಿ ಹೇಳಿದ್ ನಾನು. ಕೆಲಸ ಆದ್ರೆ ಓಕೆ ಅಂತಾರೆ, ಕೆಲಸ ಆಗಿದ್ರೆ ಎಣ್ಣೆ ಇಟ್ಟು ಅಂತ ಊಟ ಉಳಿತದೆ. ಹೆಂಗ್ ಸರ್ ಇದೆಲ್ಲ? ಸಾಕು ಹೇಳಿದ್ರು ನಿಜ ಹೇಳಿದ್ರು ಒಂದು ಗೊತ್ತಾಗಲ್ಲ ಸರ್. ಎಷ್ಟು ಪರ್ಸೆಂಟ್ ನಿಜ ಇರುತ್ತೆ, ಎಷ್ಟು ಪರ್ಸೆಂಟ್ ಸುಳ್ಳು ಇರುತ್ತೆ ಸರ್? ನೀವು ಏನ್ ಟೆಲಿಕಾಸ್ಟ್ ನೋಡ್ತಾರೆ ಜನ, ಏನೋ ನಾವ್ ಏನ್ ಹೇಳಿದ್ರು ನಂಬ್ತಾರ ಅವ್ರು. ನಾವ್ ಹೇಳೋದೆಲ್ಲಾನು ಅವ್ರಿಗೆ ವೇದವಾಕ್ಯನೇ. ಅಂದ್ರೆ ಇದೆಲ್ಲ ಜನಗಳ ಬಿಟ್ಟಿತ್ತು ಅಂತ ಇಂಡೈರೆಕ್ಟ್ ಆಗಿ ಜನಗಳ ಬಿಟ್ಟಿದೆ. ನೋಡಿ ನಾನು ಇಷ್ಟೆಲ್ಲ ಪುಂಗಿ ಹೋದ್ರು ಕೂಡ ಎಲ್ಲರೂ ನಂಬ್ತಾರೆ. ಅದು ನಿಮ್ ಬ್ರ್ಯಾಂಡ್ ಸರ್, ಅದೇ ನೀವು ಗಳಿಸಿದ್ವಿ, ಅದೇ ನೀವು ಸಂಪಾದಿಸಿದ್ದು ಆಸ್ತಿ ಸರ್. ನಾನು ಏನೇ ಮಾಡ್ಲಿ, ನಾನು ಬೆಳಿತೀನಲ್ಲ ಅದು ನನಗೆ ಕಾನ್ಫಿಡೆಂಟ್. ಅವ್ನು ಪುಂಗಿ ಓದ್ತಾನೆ ಅಂತ ಹೇಳ್ತಾನೆ, ಒಬ್ರು ಯಾರೋ ಟಾಕ್ಸಿಟಿ ವೇಸ್ಟ್ ಅಂತಾರೆ, ನಮ್ಮ ಮಗನ ಹತ್ರ ಏನೂ ಇಲ್ಲ ಅಂತಾರೆ. ಅದು ಅನ್ನೋದೇ ನನಗೆ ಬಂಡವಾಳ. ಆದ್ರೂ ಸರ್ ಏನೇನು ಕೂಡ ನಿಮ್ ಹೆಸರು ನೀವು ಸುಳ್ಳು ಹೇಳ್ತಾರೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಬಟ್ ನಿಮ್ ಹೆಸರು ಯಾರು ರೀಲ್ಸ್ ಮಾಡ್ತಾರಲ್ಲ ಎಲ್ಲರೂ ರೀಲ್ಸ್ ಹೋದ್ರೆ ಸರ್ ಹಿಂಗೆ ಸರ್ ಟ್ರೆಂಡಿಂಗ್ ಬರುತ್ತೆ. ನಾನು ಬೆಳಿಬೇಕನ್ನೋಕ್ಕಿಂತ ನಮ್ಮವ್ರು ಬೆಳಿಬೇಕನ್ನೋ ನನ್ನ ಉದ್ದೇಶ. ಅದು ಸರ್ ಇದೇ ಇವರಲ್ಲ ರೀ, ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ 99% ಹುಡುಗಿರು ನನ್ನ ಲವ್ ಮಾಡ್ತೀನಿ ನಾನು ಕಾಲೇಜಲ್ಲಿ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇವಾಗ ಈ ಹುಡುಗಿ ಮುಂಬೈಯಿಂದ ಶೂಟಿಂಗ್ ಬಿಟ್ಟು ಬಂದಿದ್ದಾಳೆ. 18 ಕೋಟಿ ವೆಚ್ಚದಲ್ಲಿ 18,000 ಕೋಟಿ ವೆಚ್ಚದಲ್ಲಿ ಒಂದು ಹಾಲಿವುಡ್ ಸಿನಿಮಾ ಮಾಡ್ತಾ ಇದ್ದಾರೆ ಇವರು. ಅದನ್ನ ಬಿಟ್ಟು ಶೂಟಿಂಗ್ ಶೆಡ್ಯೂಲ್ ನ ಫ್ರೀ ಮಾಡ್ಕೊಂಡು ಮೀಟ್ ಮಾಡಕ್ಕೆ ಅದು ನನ್ನ ಕೆಪಾಸಿಟಿ. ನಿಜ ಬಿಡಿ ಸರ್. ನಿಮ್ಮ ಮಗ ಏನಾದ್ರು ಲೇಡೀಸ್ ಹಾಸ್ಟೆಲ್ ಕಡೆ ಹೋದ್ರೆ ಎಲ್ಲರೂ ಟೆಲಿಕಾಸ್ಟ್ ಮಾಡ್ಬೇಡಿ ಅದನ್ನ. ನಾನು ಅಕ್ಷರ ಅನ್ನಕೋದೆ ಸರ್, ಬಾಯಿ ಮಿಸ್ಟೇಕ್ ಆಗಿ ಹಡಸ ಅಂದ್ಬಿಟ್ಟು ಇದು ಮಾಡ್ತಿಲ್ಲ. ನೋಡಿ ಇಂಟರ್ವ್ಯೂ ಇದ್ದಾಗ ನಾವ್ ಯಾವತ್ತೂ ಪ್ರಿಪ್ರೇಷನ್ ಆಗಿರ್ಬೇಕು. ಯಾವ್ದಾದ್ರು ಬಾಯಿ ಬರುತ್ತೆ ಅಂತ ಮಾತಾಡೋದಲ್ಲ. ನಾವು ಚಿಕ್ಕ ಸರ್ ನಿನ್ನೆ ಮೊನ್ನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಸರ್. ನಮ್ಗೆ ನಾನು 2020 ನಾನು ಟೆಲಿಕಾಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ. ಹೌದಾ ಸರ್? ಸರ್ ಆವಾಗ ನಾನು ಇನ್ನೂ ಹುಟ್ಟಿರ್ಲಿಲ್ಲ ಅನ್ಸುತ್ತೆ ಸರ್. ಅವೆಲ್ಲ ಆಗಿನ ಕಾಲ. ಈಗ 50 ಇಯರ್ಸ್, ಈಗ ಅವಾಗ ಹುಟ್ಟಿಲ್ಲ ಅಂತ ನಾನು ಅನ್ಸುತ್ತೆ. ನಾ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದ್ರಿ ನೀವು ಅವಾಗ. ಹೌದಾ ಸರ್? ಸರ್ ಆದ್ರೂ ಈ ತರ ಒಂದು ಒಳ್ಳೆ ಹುಡುಗಿ ನಾನು ತುಂಬಾ ಹೊಟ್ಟೆ ಉರಿಯುತ್ತೆ ಸರ್. ಇವರೆಲ್ಲ ತುಂಬಾ ಸ್ಮಾರ್ಟ್ ಆಗಿರೋ ಹುಡುಗಿ ನೋಡ್ಬಿಟ್ಟಿದ್ದೀನಿ ನಾನು. 99% ಅಂತ ಅವಾಗಲೇ ಹೇಳಿದ್ದೀನಿ ನನ್ನ ಕಾಲೇಜಲ್ಲಿ. ದೀಪಿಕಾ ಪಡ್ಕಣೆ ತಗೊಳ್ಳಿ, ನಮ್ಮ ಕಾಲೇಜಲ್ಲೇ ಓದಿರೋದು. ಶಿಲ್ಪಾ ಶೆಟ್ಟಿ ತಗೊಳ್ಳಿ, ನಮ್ಮ ಕಾಲೇಜಲ್ಲಿ ಓದಿರೋದು. ರಚಿತಾರಾಮ್ ನಮ್ಮ ಕ್ಲಾಸ್ ಬಿಟ್ಟೆ. ಸರ್ ರಚಿತಾರಾಮ ಕನ್ನಡ ಹುಡುಗಿಲ್ವಾ ಸರ್? ಕನ್ನಡ ಅಂದ್ರೂ ಕೂಡ ನಮ್ಮ ಕಾಲೇಜಲ್ಲಿ ನೋಡಿ. ಶಿಲ್ಪಾ ಶೆಟ್ಟಿ ನಮ್ಮ ಮಂಗಳೂರು.
ಹಂಗೆ ಇಲ್ಲಿ ಓದಕ್ ಬಂದಿರೋದು ರಸ್ತೆ ಬಂದಣ್ಣ ಕಿಪ್ಪಿ ಕೀರ್ತಿ ಕೂಡ ನಮ್ ಕಾಲೇಜ್ ನಮ್ ಕ್ಲಾಸ್ ಮೀಟ್ ಕಿರ್ತರ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಟ್ರೋಲ್ ಆಗ್ಬಿಡುತ್ತೆ. ಸಾರಿ ಕ್ಷಮಿಸಿ. ಕಿರ್ತಿ ಅಭಿಮಾನಿಗಳಿಗೆ ಇದರಿಂದ ಏನಾದ್ರು ಅವಮಾನ ಆಗಿದ್ರೆ ಕ್ಷಮಿಸಿ ಸರ್. ಮತ್ತೆ ನಿಮ್ ಮಗನಿಗೆ ಕೂಡ ಇದು ಹೆಂಗ್ ಸರ್ ಸಾಧ್ಯ? ನಿಮ್ ಮಗ ನಿಮ್ಗಿರೋ ಹವಾ ನಿಮ್ಗಿರೋ ಪ್ಲೇಟ್ ನಿಮ್ ಮಗನಿಗೆ ಹೆಂಗ್ ಬಂತು ಸರ್ ಅದು? ನಿಮ್ ಮಗನ್ ಕೂಡ ಎಲ್ಲರೂ ಎಷ್ಟಾಗ್ಲಿ ಅಷ್ಟೊಂದು ಹುಡುಗಿರ್ ಫಾಲೋವರ್ಸ್ ಹೆಂಗ್ ಸರ್ ಅದು? ಜಿರಾಕ್ಸ್ ಮೆಷಿನ್ ನಾನು ಇರ್ಬೇಕಾದ್ರೆ ಈಗ ಮತ್ತೆ ಈಗ ನೋಡಿ ಪ್ರಿಂಟ್ ಯಾವ್ದು ಅಂದ್ರೆ ಜಿರಾಕ್ಸ್ ಮೆಷಿನ್ ಇಂದ ತೆಗೆದಿರೋ ಅಂತಾರೆ. ಈಗ ನನ್ನ ಪ್ರಿಂಟ್ ನನ್ನ ಜಿರಾಕ್ಸ್ ಅಂದ್ಮೇಲೆ ಅದ್ರ ಕ್ರೇಜ್ ಇದ್ದೇ ಇರುತ್ತೆ. ಸರ್ ಅವ್ರಿಗೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಸರ್. ಒಳ್ಳೆ ಒಳ್ಳೆ ಫಿಗರ್ಗಳನ್ನ ನೀವೇ ಹಾಕಿ ಕೂತ್ಕೊಂಡ್ರೆ ನಾವೇನ್ ಸರ್ ಮಾಡೋದು? ಕ್ರೇಜ್ ಇಲ್ಲ ರೀ. ನಾನು 50 ವರ್ಷದಲ್ಲಿ ಎಷ್ಟೋ ಲಕ್ಷ ಜನ ಹುಡುಗಿ ನೋಡ್ಬಿಡ್ತಿದ್ದೆ. ಈ ಹುಡುಗಿರ್ ಮೇಲೆಲ್ಲ ಕ್ರೇಜ್ ಇಲ್ಲ ನನಗೆ. ಎಷ್ಟನೇವ್ರು ಅಂತ ಹೇಳ್ಬೋದು ಸರ್ ನಿಮ್ಗೆ? ಸುಮಾರು ಇರ್ಬೋದು 3 ಲಕ್ಷ 4 ಲಕ್ಷ ಹತ್ತತ್ರ ಇರ್ಬೋದು. ನಾನು ಡೈಲಿ 10,000 ಜನ ಹುಡುಗಿರ್ ಮೆಸೇಜ್ ಹಾಕ್ತಾರೆ, ನೋಡೋಕ್ಕಾಗಲ್ಲ ನನಗೆ. ಏನಾದ್ರು ನೀವೇನಾದ್ರು ಹೇಳ್ತೀರಾ? ವೀಕ್ಷಕರೇ, ಆಕ್ಚುಲಿ ಬಂದು ನಮ್ಮ ಸತೀಶ್ ಕಾಂಡಮ್ ಸರ್ ಅವರು ಏನೇನು ಸತೀಶ್ ಕಾಂಡಮ್ ಸರ್ ಅವರು ಏನೇನೆಲ್ಲ ಮಾತಾಡಿದ್ರು ಅಂತ ನೀವೆಲ್ಲ ನೋಡಿದ್ರಿ ಈಗ. ಸೊ ನನಗಿಲ್ಲಿ ಪ್ರಶ್ನೆ ಹುಟ್ಟೋದು, ದೊಡ್ಡ ಪ್ರಶ್ನೆ ಹುಟ್ಟೋದೇನಂದ್ರೆ ಇಷ್ಟೆಲ್ಲ ಹೇಳ್ತಿದ್ರು ಕೂಡ ಇವ್ರು ಸೈಲೆಂಟ್ ಆಗಿ ಕೂತ್ಕೊಂಡವ್ರೆ ಅಥವಾ ಇವ್ರಿಗೆ ಯಾವುದೇ ತರ ರಿಯಾಕ್ಷನ್ ಕೊಡದೆ ನಗ್ತವ್ರೆ ಅಂದ್ರೆ ಪಕ್ಕ ಇವ್ರಿಗೆ ಕನ್ನಡ ಬರಲ್ಲ ಅಂತ ನನಗೊಂದು ಅರ್ಥ. ಹಾಲಿವುಡ್ ಕನ್ನಡ ಹೆಂಗ್ ಬರುತ್ತೆ? ಅದಕ್ಕೆ ಸರ್ ಎಲ್ಲ ಏನ್ ಬೇಕಾದ್ರೆ ಮನ್ಸಿಗೆ ಬಂದ ಕುಂತವ್ರೆ ಸರ್ ಇವರು. ಜನಗಳು ಹುಷಾರಿದ್ದಾರೆ ಸರ್, ಎಲ್ಲರೂ ನೋಡ್ತಾವ್ರೆ ಎಲ್ಲರೂ. ನೀವು ಹೇಳಕ್ ಹೋಗ್ಬೇಡಿ, ಅದನ್ನೇ ಟೆಲಿಕಾಸ್ಟ್ ಮಾಡಬೇಡಿ. ನಾನು ಏನಾದ್ರು ಹೇಳ್ತಾ ಇದ್ದೀನಿ ನಿಮ್ಗೆ. ಅದೇ ಸರ್, ಅವ್ರು ಹುಡುಗಿ ಕನ್ನಡ ಬರಲ್ಲ ಅಂತಾನೆ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಅವ್ರಿಗೆ ನಮ್ಮ ವೀಕ್ಷಕರು ಹುಚ್ಚಲ್ಲ ರೀ. ಅರ್ಥ ಆಗುತ್ತೆ, ಬಟ್ ಅದನ್ನ ಉಚ್ಚರಿಸಕ್ ಆಗಲ್ಲ ಅವ್ರಿಗೆ. ಉಚ್ಚರಿಸಕ್ಕಾಗಲ್ಲ ಸರ್. ಗೂಗಲ್ ಇದೆ, ಏ ಇದೆ ಸರ್. ಅವ್ರು ನಾಳೆ ದಿವಸ ಪತ್ತೆ ಹಚ್ಕೋತಾರಲ್ಲ ಸರ್. ನಾಳೆ ದಿವಸ ನಾನು ಇಂಟರ್ವ್ಯೂ ಬಿಟ್ಟ ಮೇಲೆ ಆಮೇಲೆ ನನ್ನ ಚಾನಲ್ ನೋಡ್ಬಿಟ್ಟು ನಾನು ಇಷ್ಟೆಲ್ಲ ನಮ್ಮ ಬಗ್ಗೆ ಇಷ್ಟೆಲ್ಲ ಓರಾಗಿ ಹೇಳಿದ್ದ ಈ ವ್ಯಕ್ತಿ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ನನ್ನ ಮೇಲೆ ಏನೋ ತಾಳೆ ಕೇಸ್ ಹಾಕಿದ್ರೆ ಈಗ ಅರ್ಥ ಆಗಿದೆ, ಬಟ್ ಅವ್ರು ಹೇಳ್ತಾ ಇಲ್ಲ. ನಿಮ್ಗೆ ಹೇಳಕ್ ಬರ್ತಾ ಇಲ್ಲ ಅವ್ರಿಗೆ. ಅವ್ರಿಗೆ ಆಲ್ರೆಡಿ ನಾವು ಹೇಳಿದ್ದಲ್ಲ ಸರ್. ನನ್ನ ಮಾತು ಕೇಳ್ತಸ್ತ್ರ ನಾನೇ ಹುಚ್ಚ ಆಗ್ತೀನಿ ಸರ್. ವೀಕ್ಷಕರು ಹುಚ್ಚ ಆಗ್ತಾ ಇರ್ತಾರೆ ಒಂದು ಕ್ಷಣ. ಪಾಪ ನನ್ನ ನ್ಯೂಸ್ ಯಾಕ್ರಿ ಅವ್ರು ನೋಡ್ತಾ ಇದ್ರು, ನೀವ್ ಯಾಕ್ರಿ ಬಂದು ನನ್ನ ಇಂಟರ್ವ್ಯೂ ಮಾಡ್ತೀರಿ? ನಿಮ್ಗೆ TRP ಬೇಕು, ನನಗೆ ನ್ಯೂಸ್ ಬೇಕು, ನನಗೆ ನನ್ನ ಪಾಪ್ಯುಲರ್ ಇಂಪಾರ್ಟೆಂಟ್. ಮಕ್ಕಳು ನೋಡೋದಂಗೆ ಹೇಳಿದ್ರಿ ಸರ್. ಆದ್ರೂ ಸರ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ಎಷ್ಟು ಜನ ರೀ ಮೀಡಿಯಾದವ್ರು? ಎಷ್ಟು ಜನ ರೀ? ಯಾವ್ದಾವ್ದು ಏನೇನೋ ನಡೀತಾ ಇದೆ ಎಲ್ಲರೂ ಕೇಳಕ್ ಹೋಗ್ತೀರಾ? ನಂದು ಅಂತ ಬಂದ್ರೆ TRP ಬರುತ್ತೆ. ನಿಮ್ಗೆ ಎಷ್ಟು ಜನ ಬರ್ತೀರಾ? ಮನೆಯಾದ್ರೂ ಬೆಳಗ್ಗೆ 6 ಗಂಟೆ ಆದ್ರೂ ಬರ್ತೀರಾ? ಇಂಟರ್ವ್ಯೂ ಅಂತ ಸೆಡ್ಯೂಲ್ ಕೇಳ್ತೀರಾ? ಬಿಡಿ ಸರ್. ಎಷ್ಟೋ ಕಡೆ ರೇಪು, ದರೋಡೆ, ಕಳ್ತನ ಏನೇನೋ ಆಗ್ತದೆ, ಅದು ಕೇಳಕ್ ಹೋಗ್ತಿದ್ರ? ದೇವ್ರನ್ನ ಹೋಗಲ್ಲ. ನಿಮ್ಗೆ TRP ಬೇಕು, ನಂಗೆ ನಮ್ಮ ಪಾಪ್ಯುಲಾರಿಟಿ ಬೇಕು. ನಮ್ಮ ಬ್ಯಾನರ್ ಹಾಕಕ್ ಗುಂತಾರೆ ಸರ್. ನಾನು ಹೇಳ್ತೀನಿ ನೋಡಿ, ಒಂದು ಸೇಲ್ಸ್ ಫೀಲ್ಡ್ ಇರುತ್ತೆ ಅಂದ್ರೆ ಅವ್ನ್ ಸೇಲ್ಸ್ ಮ್ಯಾನೇಜರ್ ಏನೋ ಹೇಳ್ತಾನೆ, ನೀನ್ ಯಾಕೆ ಅಷ್ಟು ಜನ ಕಷ್ಟ ಬೀಳ್ತೀಯ, ನೀನು ಸಂಬಳ ಬರ್ಲಿ ಅಂತ. ಅಲ್ಲಿ ಯಾರೋ ಉದ್ಧಾರ ಆಗ್ತಾ ಇದಾರೆ, ಅದು ನಿಮ್ಗೆ ಅರ್ಥ ಆಗ್ತಲ್ಲ. ನೀವು TRP ಅಂತ ಬರ್ತೀರಾ, ನಾನು ಪಾಪ್ಯುಲಾರಿಟಿ ನೋಡ್ತೀನಿ, ನೀನ್ ಸಂಬಳ ನೋಡ್ತೀರಾ. ಅವನು ದುಡಿಯಕ್ಕೆ ದುಡ್ಡು ಮಾಡ್ಕೊಳ್ಳೋಕೆ ಅವ್ನು ಮಾಡ್ತಾನೆ. ನಂಗೆ 1000 ಕೋಟಿಗೆ ನಿಮ್ಮ ಎದುರುಗಡೆ ಕೂತ್ಕೊಂಡು ಇಂಟರ್ವ್ಯೂ ಮಾಡೋ ಅವಶ್ಯಕತೆ ನನ್ಗೇನಿದೆ ಸರ್? ಆದ್ರೂ ತುಂಬಾ ಜನ ಡೌಟ್ ಅದೇನೆ ಸರ್. ಅಷ್ಟೊಂದು 1000 ಕೋಟಿ ಇಟ್ಕೊಂಡು ಕೂಡ 50 ಲಕ್ಷ ಸಲ ಏನಕ್ಕೆ ಹೋಗ್ಬೇಕಾಗಿತ್ತು? ನಾನು ಬಿಗ್ ಬಾಸ್ ಹೋಗಿದ್ದ ಕಾರಣ ನನ್ನ ಪ್ಯಾಷನ್. ನಾನು ಬಿಗ್ ಬಾಸ್ ಹೋಗ್ಬೇಕನ್ನೋ ನನ್ನೊಂದು ಆಸೆ, ಅದಕ್ಕೋಸ್ಕರ ಹೋಗಿರೋದು. 50 ಲಕ್ಷ ಅಲ್ರಿ, ನಮ್ಗೆ ಆಂಧ್ರದಲ್ಲಿ ಒಂದು ಹೋಟ್ಲಿಗೆ ಬುಕ್ಕಿಂಗ್ ಇತ್ತು. 58 ಲಕ್ಷ ಕೊಡ್ತೀನಿ ಅಂತಿದ್ರು. ನಾನು 50 ಲಕ್ಷ ಬರ್ತಾವಲ್ಲ, ಒಂದ್ ದಿನಕ್ಕೆ 58 ಲಕ್ಷ ಬರ್ತೇನೆ. ನಾನು ಬರೀ ಬಿಗ್ ಬಾಸ್ ಹೋಗ್ಬೇಕಾದ್ರೆ 50 ಲಕ್ಷ ಡ್ರೆಸ್ಗಳನ್ನು ತಗೊಂಡೋಗಿದ್ದೀನಿ. ಬರೋ ಪೇಮೆಂಟ್ ಜಾಸ್ತಿ ನೀವು ಬಿಲ್ ಖರ್ಚು ಮಾಡ್ಬೇಕು. ಇದನ್ನ ಎಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು. ನಾನು 50 ಲಕ್ಷ ನಿಮ್ದು ಸೀಕ್ರೆಟ್ ಗೊತ್ತಾಗ ಸರ್. ನಿಮ್ದೊಂದು ದೊಡ್ಡ ಗುಣ ನನಗೆ ತುಂಬಾ ಇಷ್ಟ ಆಗ್ತದೆ. ವೀಕ್ಷಕರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಇವರ ಬಟ್ಟೆ ಕಾಸ್ಟ್ಲಿ 2 ಲಕ್ಷ 3 ಲಕ್ಷ ಬಟ್ಟೆಗಳು ಅಥವಾ ಅಂಡರ್ವೇರ್ ಚಡ್ಡಿಗಳೆಲ್ಲ ತುಂಬಾ ಜನ ಕದ್ದಿದ್ದಾರೆ. ಆದ್ರೂ ಕೂಡ ಅವ್ರ ಬಗ್ಗೆ ಇವ್ರು ಒಂದು ಕ್ವಶನ್ ಕೂಡ ಯಾರ ಮೇಲೆ ಬ್ಲೇಮ್ ಮಾಡದೆ ಮನಸ್ಸಲ್ಲಿ ಇಟ್ಕೊಂಡು ನಮ್ಮವರೆಲ್ಲ ತಗೊಳ್ಳಿ ಬಿಸಾಕಿದಾರಲ್ಲ, ಅದು ನಂಗೆ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಬಂದ ಆ ಕೆಲಸಕ್ಕೊಂದು ಹ್ಯಾಟ್ಸ್ ಆಗ್ತಾರೆ. ಆದ್ರೆ ಅದರಲ್ಲಿ ಎಷ್ಟು ಆಗ್ತಾರೆ ನನಗೆ ಗೊತ್ತಿಲ್ಲ. ಮುಂದೆ ನಿಮ್ಮ ಮಗನಿಗೆ ನಮ್ಮ 2 ಹೀರೋನೇ ಏನೇನು ಮಾಡ್ಬೇಕಂತ ಈಗ ನಂಬರ್ 1 ಅಲ್ಲಿ ನಮ್ಮ ಕನ್ನಡದ ಹೀರೋ ಬಂದ ರಾಘವೇಂದ್ರ ಸರ್ ಎಷ್ಟು ಕೂಡ ಇದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಯಾರು, ನಾನು ಜಾಸ್ತಿ ಸಿನಿಮಾ ನೋಡೋಕೆ ನಮ್ಮ ಕನ್ನಡ ಪ್ಲೇಯರ್ ಅಷ್ಟೇ. ಹಾಗಾಗಿ ನನ್ನ ಮಗ ಫಸ್ಟ್ ಇರೋದಕ್ಕಿಂತ ಸೆಕೆಂಡ್ ಇರ್ಬೇಕು ಅನ್ನೋ ನನ್ನ ಆಸೆ. ನೋಡಿ ಮಗ ಎಲ್ಲರೂ 99% ತಂದೆ ತಾಯಿ ಇಷ್ಟಪಡೋದು ಮಗ ಪಾಸ್ ಆಗಿ ಒಳ್ಳೆ ಜಾಬ್ ಕೊಡ್ಲಿ, ಅವನು ತುಂಬಾ ಚೆನ್ನಾಗಿ ಬೆಳೆದ್ಬಿಡ್ಲಿ ಅನ್ನೋದು ಒಂದು ಆಸೆ ಇರುತ್ತೆ. ಬಟ್ ನನಗೆ ಹಂಗಲ್ಲ, ಅವ್ನು ಫೇಲ್ ಆಗ್ಲಿ ಅನ್ನೋದೇ ನನ್ನ ಆಸೆ. ನಾನು ಫೇಲ್ ಆಗಿದೆ ಅದ್ರ ಬಗ್ಗೆ ನಮ್ಗೆ ಗೊತ್ತು ಸರ್. ಸರ್ ಏನ್ ಗೊತ್ತಾ ಮೈಂಡ್ ಸೆಟ್, ಎಲ್ಲರೂ ಪಾಸಿಟಿವ್ ಸುದ್ದಿ ಮಾಡಿದ್ರೆ ಅಥವಾ ಪಾಸಿಟಿವ್ ವಿಷಯಗಳನ್ನ ನಾವು ಆಚೆ ಹಾಕಿದ್ರೆ, ಇವ್ರು ನೆಗೆಟಿವ್ ವಿಷಯದಲ್ಲೂ ಕೂಡ ಅಂದ್ರೆ ಯಾರು ಮಾಡದೇ ಇರೋ ತರ ಡಿಫ್ರೆಂಟ್ ಒಂದು ಕ್ರಿಯೇಟ್ ನ ಮಾಡ್ಬಿಟ್ಟು ಅದ್ರ ಬಗ್ಗೆ ಒಂದು ಸುದ್ದಿನ ಮಾಡ್ತಾರೋ ಆಯ್ತು ಒಂಥರ ಡಿಫ್ರೆಂಟ್ ಅನ್ಕೋಬೇಕು. ಯಾಕಂದ್ರೆ ಇವರು ಎಲ್ಲರೂ ಪಾಸ್ ಆದ್ರೆ ಪಾರ್ಟಿ ಕೊಡ್ತಾರೆ, ಕೆಲವರು ಎಲ್ಲರೂ ಅಚೀವ್ ಮಾಡಿದ್ರೆ ಪಾಸ್ ಕೊಡ್ತಾರೆ. ಆದ್ರೆ ಇವ್ರು ಹೆಂಗ ಇವ್ರ ವ್ಯಕ್ತಿತ್ವ ಇವ್ರ ಮನಸ್ಸಿಗೆ ನಾನು ಫೇಲ್ ಆದ್ರೆ, ನಾನು ಬರ್ಬಾದ್ ಆದ್ರೆ, ನಾನು ಬೀದಿ ಬಿದ್ರೆ ಈ ತರ ಪಾರ್ಟಿ ಕೊಡುವಂತ ಫಸ್ಟ್ ಒಂದು ವ್ಯಕ್ತಿ ನೋಡ್ತಾರೆ, ಅದು ಇವರು ಸತೀಶ್ ಕ್ಯಾಂಡಮ್ ಅಣ್ಣ. ಯಾರು ಮಾಡಿಲ್ಲ, ಮಗ ಫೇಲ್ ಆದ್ರೆ ಪಾರ್ಟಿ ಕೊಟ್ರ ಯಾರು? ಅದನ್ನೇ ಸರ್, ಎಷ್ಟೋ ಆಡ್ಗಳು ನೋಡ್ತಿತ್ತು ನಾವು. ಪಾತ್ರ ತೊಳಿಬೇಕಾದ್ರೆ ಹಾತ್ ಪಿಕ್ಸ್ ಮಾಡಿ ಅದನ್ನ ಇದು ಎಷ್ಟೋ ಅಂತಾರೆ. ಬಟ್ ಇವರು ಬರೀ ಕೈಯಿಂದಲೇ, ಅದು ಅನ್ನ ತಿನ್ನೋ
ಕೈ ನನಗೆ ಆತನ ತೋರಿಸಿದಾರೆ ಅಂದ್ರೆ ಸೊ ಇವ್ರ ಕೈಗೆ ಅಥವಾ ಇವ್ರ ಮನಸ್ಸಿಗೆ ತುಂಬಾ ಹ್ಯಾಟ್ಸಪ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾನೇ ದೊಡ್ಡ ಡಿಫ್ರೆನ್ಸ್ ಸರ್. ನೀವು ನಾಳೆ ದಿವಸ ನೀವು ಪಬ್ಲಿಕ್ಗೆ ಅಥವಾ ಇವಾಗ ನಿಮ್ಮ ಮನೇನು ಕೂಡ ಏನೋ ಅಂದ್ರೆ ಎಲ್ಲರೂ ಜೀವಂತ ಸತ್ ಮೇಲೆ ತಿಥಿ ಊಟ ಹಾಕ್ತಾರೆ ಅಂತ ಇವ್ರು ಜೀವಂತ ಇದ್ದಾಗಲೇ ತಿಥಿ ಊಟ ಹಾಕೋದು. ಇನ್ನೊಂದು ನಿಮ್ಗೆ ಏನು ಹೇಳಿದ್ರೆ ಇಷ್ಟೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಮಾಡೋದು ನಾನೇ ಬೆಳೀತಾ ಇದ್ದಲ್ವಾ ಅಂತ ನನ್ನ ಕೆಪಾಸಿಟಿ. ಹೌದು ಸರ್, ಇದು ನಿಜ ಒಪ್ಪತ್ತೆ ಸರ್. ಯಾಕಂದ್ರೆ ಇವ್ರ ಮೇಲೆ ಯಾರು ರೀಲ್ಸ್ ಮಾಡಿದಾರೆ ಎಕ್ಸಾಕ್ಟ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೇನೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹುಲಿನಾಗರ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ, ಹುಲಿನಾಗರ್ ಅಂತ ಐಡಿ ಹಾಕಿ ನಾನೇ ಸತೀಶ್ ಇವ್ರ ಮೇಲೆ ಒಂದು 4 ರೀಲ್ಸ್ ಮಾಡಿದ್ದಕ್ಕೆ ಎಲ್ಲ ಮಿಲಿಯನ್ ವ್ಯೂಸ್ ಸರ್. ನಾನು ಮಿಲಿಯನ್ ಒಬ್ಬನೇ, ಅದಕ್ಕೆ ಮಿಲಿಯನ್ ನೋಡೋದು. ಅದಕ್ಕೆ ನಾವು ಎಲ್ಲ ಜನಗಳೆಲ್ಲ ಅವ್ರ ಮೇಲೆ ಅಷ್ಟು ಮುಗಿ ಬಿದ್ದು ಅವ್ರದ್ದೇ ಬೇಕು ಅಂತ ರೀಲ್ಸ್ ಮಾಡೋದು. ಎಷ್ಟೋ ರೀಲ್ಸ್ ಮಾಡೋದು, ಎಷ್ಟೋ ಕೆಲಸಗಳಿದಾವೆ, ಬಟ್ ಒಳ್ಳೆ ಕೆಲಸ ಬಟ್ ಯಾರು ನೋಡಲ್ಲ. ಈ ತರ ಕೆಲಸಗಳನ್ನ ನೋಡ್ತಾರೆ, ಸುಳ್ಳು ಹೇಳೋರೇ ನೋಡ್ತಾರೆ. 3 ಜನ ನಿಜ ಹೇಳೋರ್ನ ಯಾರು ಅಬ್ಸರ್ವ್ ಮಾಡಲ್ಲ. ಯಾವ ಒಬ್ಬ ಸುಳ್ಳು ಹೇಳ್ತಾನೋ ಅವ್ರನ್ನ ಮಾತ್ರ ಫೋಕಸ್ ಹಾಕಿ ನೋಡ್ತಾರೆ. ಆಮೇಲೆ ಟಿವಿ ಅವ್ರು ಕೂಡ ಹಾಕಿ ತೋರಿಸ್ತಾರೆ ಅನ್ನೋದು ಸತೀಶ್ ಸರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಏನಕ್ಕೆ ನಾಳೆ ದಿನ ಸುದ್ದಿಗೋಸ್ಕರ ಇವಾಗ ಯಾರು ಮಾಡಿದ ಸಾಧನೆ ಆದ್ರೆ ಹಂದಿ ಏನು ಇರುತ್ತಲ್ಲ, ಹಂದಿ ನಮ್ ಕಾಕ ತಿನ್ನುತ್ತೆ, ಬಟ್ ನಾಳೆ ಸರ್ ನ್ಯೂಸ್ಗೋಸ್ಕರ ಹಂದಿ ಕಾಕ ತಿನ್ನೋಕು ರೆಡಿ ಇರ್ಬೋದು ಅಂತ ನನಗೆ ಅನಿಸ್ತದೆ. ಏನ್ರಿ ಮಾತಾಡ್ತಾರೆ ನೀವು? ಟೆಲಿಕಾಸ್ಟ್ ಮಾಡಕ್ ಬಂದಿದ್ರೆ ಏನ್ ಕ್ವಶನ್ ಕೇಳ್ತಾ ಇದ್ದೀರಾ ಸರ್? ಅಂದ್ರೆ ಸುಮ್ಮನೆ ಏನೋ ಬಂತು ಸರ್ ಹೇಳಿದ್ರೆ ಏನ್ ಬರುತ್ತೆ ಸರ್? ಅಂದ್ರೆ ಸರ್ ನಾನು ಎಲ್ಲಿ ಕೇಳಿದೆ ಸರ್, ಸರ್ ನೀವೆಲ್ಲ ಮಾತಾಡೋಕ್ಕಿಂತ ಮುಂಚೆ ಬಾಯಿ ಮೇಲೆ ಇಡ್ತಾ ಇರ್ಬೇಕು ಸರ್. ಅಲ್ಲ ಸರ್, ನೀವೆಲ್ಲ ಪಾಸಿಟಿವ್ ನೆಗೆಟಿವ್ ಎಲ್ಲ ಸುದ್ದಿ ಮಾಡ್ತಿರೋ ನಾಳೆ ದಿವಸ ಬಾಯಿ ಯಾವ್ದು ನಿಮ್ ಟಿವಿ ಚಾನಲ್ ಸರ್? ನಾವ್ ಅಷ್ಟು ದೊಡ್ಡ ಟಿವಿ ಚಾನಲ್ ಅಲ್ಲ ಸರ್, ಚಿಕ್ಕಪುಟ್ಟ ಕ್ರಿಯೇಟರ್ಸ್. ಸುಮ್ಮನೆ ಏನೋ ನಿಮ್ ಡೇಟ್ ಸಿಕ್ಕೇ ದೊಡ್ಡ ನ್ಯಾಷನಲ್ ಟಿವಿಗಳೆಲ್ಲ ಬರ್ತಾವೆ. ನನ್ನ ಹತ್ರ ನೀವು ಯಾವ್ದು ಕಿತ್ತಾಗಿರೋ ತಂದು ಕಕ್ಕ ಮಾತಾಡ್ತಾರೆ, ಸುದ್ದಿ ಮಾಡುವ ನಿಮ್ಗೆ ಸರ್. ಅಂದ್ರೆ ನಮ್ ವೀಕ್ಷಕರು ಸರ್, ನಮ್ದು ವೀಕ್ಷಕರು ತಗೊಂಡು ನಾನೇನ್ ಮಾಡ್ರಿ, ನೀವು ಮಾತಾಡೋದು ಕರೆಕ್ಟ್ ಆಗಿ ಮಾತಾಡಿ ಸರ್. ಏನೋ ಬಾಯಿ ಮಿಸ್ಟೇಕ್ ಬಂತು ಸರ್, ಅದಕ್ಕೆ ಏನ್ ಬಾಯಿ ಮಿಸ್ಟೇಕ್ ಸರ್? ದಯವಿಟ್ಟು ಸೀರಿಯಸ್ ಆಗ್ಬೇಕು. ನಾನು ಸೀರಿಯಸ್ಸೇ ಆಗಲ್ಲ ಆಕ್ಚುಲಿ, ಬಟ್ ನೀವು ಕೇಳಿರೋ ಕ್ವಶನ್ ಅಷ್ಟೇ. ನಾನು ಯಾವಾಗ ನೋಡಿ, ನಾನು ಇಷ್ಟು ಹೆಂಗಾಗಿರೋಕ್ಕೂ ನಾನು ಕೋಪ ಮಾಡ್ಕೊಳ್ಳಲ್ಲ. ನಾನು ಯಾವಾಗೂ ನಗ್ತಾ ಇರ್ತೀನಿ. ನಾನು ಅವಾಗೆಲ್ಲ ಕಾಲೇಜೆಲ್ಲ ಹಸನ್ಮುಖಿ ಅಂತಾನೆ ಕರೆಯೋದು. ಸಿನಿಮಾದಲ್ಲಿ ನೀವು ಹೀರೋ ಕ್ಯಾರೆಕ್ಟರ್ ಮಾಡಿದ್ರಂದ್ರೆ ಅವ್ರು ಏನ್ ಮಾಡ್ತಾರೆ, ಹೀರೋ ಅಂತ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಬಟ್ ನನಗೆ ನಾನೇ ಹೀರೋ ಅಂತ ಇನ್ಸ್ಟಿಟ್ಯೂಟ್ ಆಗಿದೆ. ಅದು ನನ್ನ ಕೆಪಾಸಿಟಿ ನೋಡಿ. ಯಾರಿಗೂ ಅವರೆಲ್ಲರೂ ಜನಗಳಿಗೆಲ್ಲ ಹೀರೋ, ಬಟ್ ನಾನೇ ಹೀರೋ. ನಾನು ಡಿಫ್ರೆಂಟ್ ಅಲ್ಲ, ನಿಮ್ಗೆ ಗೊತ್ತಾ? ಓಕೆ, ಅದು ಒಪ್ಕೊಳ್ಳಿ ಸರ್. ಎಲ್ಲೋ ಕಡೆ ಫಂಕ್ಷನ್ ಹೋಗ್ತೀರಿ, ಅಲ್ಲಿ ಯಾರೋ ಎಷ್ಟು ಜನ ಪಬ್ಲಿಕ್ ಸೇರ್ತಾರೆ, ಆಮೇಲೆ ಆ ಹೀರೋಗೆ ಬರೀ 20 ಜನ ಸೆಲ್ಫಿ ಹೊಡಿಸ್ಕೊಂಡ್ರೆ ಹೆಂಗೆ ನಿಮ್ಮ ಮೊದಲು 200 ಜನ ಸೆಲ್ಫಿ ಹೊಡಿಸ್ಕೊಂಡ್ರೆ ಅದು ಯಾವ ಅದು ನಮ್ಮ ಕೆಪಾಸಿಟಿ ರೀ. ಈಗ ನೋಡಿ, ಒಬ್ಬ ಹೀರೋ ಸ್ಟಾರ್ ಕರೆಕ್ಟ್ ತೆರೆ ಮೇಲೆ ಕಾಣಿಸ್ತಾನೆ. ನಾನು ವರ್ಲ್ಡ್ ವೈಸ್ ನ್ಯೂಸ್ ಮಾಡ್ತೀನಿ, ವರ್ಲ್ಡ್ ವೈಸ್ ಎಲ್ಲ ನೋಡ್ತಾರೆ. ಸುಮಾರು ಜನ ಕಡೆಯಿಂದ ಫ್ಯಾನ್ ಫಾಲೋವರ್ಸ್ ಬರ್ತಾರೆ, ತಗೊಳ್ತಾರೆ. ಈಗ ನೋಡಿ, ಕರ್ನಾಟಕದಲ್ಲಿ ಸಿನಿಮಾ ಮಾಡಿದ್ರೆ ಕನ್ನಡಿಗ ನೋಡ್ತಾರೆ. ಅಲ್ಲಿ ಇಷ್ಟೇ 100 ಜನ ಇದ್ದಾರೆ, ಕನ್ನಡಿಗ 100 ಜನ ಇದ್ದಾರೆ, ಹಿಂದಿಯವ್ರು 100 ಜನ ಇದ್ದಾರೆ, ತೆಲುಗು. ಬಟ್ ಇಲ್ಲಿ ಕನ್ನಡ ಗೊತ್ತಾಗಿರೋರು ಆ ಸ್ಟಾರ್ನ ನಮ್ಮ ಹೀರೋ ಅಂತ ಫೋಟೋ ತಗೋತಾರೆ. ಬಟ್ ಹಿಂದಿ, ತಮಿಳು, ತೆಲುಗು ಎಲ್ಲರೂ ಅಭಿಮಾನಿಗಳು ಬೋದು ನಾನು ನ್ಯಾಷನಲ್ ಯೂಸ್ ಮಾಡ್ತೀನಿ. ನಾನು ನೋಡಿ ವರ್ಲ್ಡ್ ವೈಡ್ ಸರ್ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ 4 ಜನ ನಿಮ್ಗೆ ಗುರುತಿಸಿಲ್ಲ ಸರ್. ವರ್ಲ್ಡ್ ವೈಡ್ ಯಾವ ಸರ್ ನೋಡ್ತಾನೆ ಪಕ್ಕ ಒಳ್ಳೆ ಬಿಗ್ ಬಾಸ್ ಅಲ್ಲಿ ಮಾಡಿದ್ರೆ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಮಾಡಿಲ್ಲ. ರೆಕಾರ್ಡ್ ಮುರಿಯಕ್ಕೆ ಆಗಲ್ಲ. ಈ ಸಲ ಬಿಗ್ ಬಾಸ್ 2 ಅಲ್ಲಿ ಏನಿದೆಯಲ್ಲ ಸರ್, ಅದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೇಕು. ಏನಂತಂದ್ರೆ ಸರ್, ಅದ್ರಲ್ಲಿ ನೀವು ಒಂದು ಪ್ರತಿಭಾ ಅಂತ ಕಲಾವಿದರು ಸುಳ್ಳು ಹೇಳೋರು ಕಾಣಿಸ್ಕೊಂಡ್ರಿ, ಎತ್ಕೊಂಡ್ರಿ, ರಿಯಲ್ ಟ್ಯಾಲೆಂಟ್ ಆಫ್ ಬಿಲಿಯನ್ಸ್ ಅವ್ರು ಕಾಣಿಸ್ಕೊಂಡ್ರು. ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಸರ್. ಇದು ಒಂಥರ ಡಿಫ್ರೆಂಟ್ ಬಿಗ್ ಬಾಸ್ 2 ಅಲ್ಲ. ಸೊ ಈ ಶೋನಿಂದ ನಮ್ಮ ಸುದೀಪ್ ಅವ್ರಿಗೆ ಸ್ವಲ್ಪ ಮನಸ್ತಾಪ, ಸ್ವಲ್ಪ ಅವ್ರಿಗೆ ಬೇಜಾರಾಗಿರುತ್ತೆ. ಆದ್ರೂ ಕೂಡ ಅವ್ರು ಒಪ್ಕೊಂಡೆ ಸರ್. ಆಕ್ಚುಲಿ ಬಂದು ನೀವು ಒಬ್ಬರೇ ಆಗ್ಲಿಂದ ನಿಮ್ಮ ಒಬ್ಬರೇ ಮಾತಾಡಿಸಿ ನಮ್ಗೂ ಒಂಥರ ತಲೆ ತಿಕ್ಕಿಡಿದಾಗ ಮೇಡಮ್ ಏನಾದ್ರು ಸರ್, ಮೇಡಮ್ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಅವರಿಗೆ ಅರ್ಥ ಆಗುತ್ತೆ, ಬಟ್ ಮಾತಾಡೋಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತಾರೆ. ಎಷ್ಟು ಬರುತ್ತೆ ಅಷ್ಟು ಮಾತಾಡಿದ್ರು. ನಾನು ಹೇಳ್ಕೊಡ್ತೀನಿ ನಿಮಗೆ. ನಾನು ಎಲ್ಲರಿಗೂ ಕನ್ನಡ ಜನತೆಗೆ ನಮಸ್ಕಾರಗಳು. ಎಲ್ಲರಿಗೂ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ಕನ್ನಡಿಗರಿಗೆ ತುಂಬಾ ಇಷ್ಟಪಡ್ತೀನಿ. ಐ ಲವ್ ಕನ್ನಡ. ಹೀಗೆ ಗೊತ್ತಾಯ್ತಲ್ಲ, ಮಾತಾಡ್ತಾರೆ. ಇದ್ರ ಮೇಲೆ ಅರ್ಥ ಮಾಡ್ಕೋದಂತ ವೀಕ್ಷಕರೇ, ಯಾರೋ ಯಾರಿಗಾರ ವ್ಯಕ್ತಿನ ಹುಡುಗಿನ ಕರೆಸಿ ಇಲ್ಲನ್ನು ಗೋಧಿ ಬಿಡ್ತಾರೆ ಅಂತ ಅವಾಗ ಮಾತ್ರ ವೀಕ್ಷಕರೇ. ಜನ ಮರಳು ಜಾತ್ರೆ ಮರಳು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಇದ್ರಲ್ಲಂತೂ ನಂಗೆ ಗೊತ್ತಾಗ್ತದೆ ತುಂಬಾ ಜನಗಳೇ ಎಲ್ಲ ಜನಗಳ ಮೇಲೆ ಬಿಟ್ಟಿದ್ದು ಅಂತ. ಸೊ ಆದ್ರೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟೋ ರಿಯಲ್ ಟ್ಯಾಲೆಂಟ್ಸ್ಗಳು, ಎಷ್ಟೋ ಜನ ಬೀದಿ ಹೊರಡ್ಕೊಂಡು ಟ್ಯಾಲೆಂಟ್ಸ್ಗಳು, ಆರ್ಟಿಸ್ಟ್ಗಳು ಏನೊಂದು ಅವಕಾಶಕ್ಕೋಸ್ಕರ ಬೀದಿ ಅಲಿತಿರ್ಬೇಕಾದ್ರೆ ಅವ್ರನ್ನ ಯಾರು ಪ್ರಸಾರ ಮಾಡಲ್ಲ, ಯಾರು ಅವ್ರನ್ನ ಮಾತಾಡ್ಸಲ್ಲ. ಇವ್ರು ಹೇಳ್ತಾರ ಪ್ರತಿಯೊಂದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಜನರು ಇವ್ರನ್ನೇ ಫೋಕಸ್ ಹಾಕಿ ನೋಡ್ತಾರೆ. ನೋಡ್ರಿ, ಈ ಮಾತಿಗೆ ನಾನೊಂದು ಮಾತು ಹೇಳ್ತೀನಿ, ಏನಾದ್ರೂ ಅನ್ಕೋಬಹುದು. ಗೆದ್ದವ್ನು ಏನು ಹೇಳಿದ್ರು ಏನು ವಾಕ್ಯ. ಈಗ ನೋಡಿ, ನಾನು
ತುಂಬಾ ಕಷ್ಟದಿಂದ ಬಂದಿದ್ದೀನಿ ಅಂದ್ರೆ ಅವ್ರು ಪಾಪ ಕಷ್ಟಪಟ್ಟಿದ್ದಾನೆ ಅನ್ನೋ ರೇಂಜ್ ತಗೋತಾರೆ. ಒಬ್ಬನ್ ಕೂಲಿ ಮಾಡೋನ್ ಮಗ ಎಷ್ಟೇ ಕಷ್ಟಪಟ್ಟು ಅವ್ನು ಸೋತಿದ್ರೆ ಲೈಫಲ್ಲಿ ಅವ್ನು ಹೇಳಿದ್ರೆ ಇವನೇನು ಪುಂಗಿ ಸುಳ್ಳ ಅಂತ ಹೇಳ್ತಾರೆ. ಗೆದ್ದವ್ನ್ ಮಾತ್ರ ಇಲ್ಲಿ ವ್ಯಾಲ್ಯೂ ಇದೆ. ನೀವೇನ್ ಶಾಟ ಕಷ್ಟಪಟ್ಟಿದ್ದೀರಿ ಸರ್? ನೀವೇನ್ ಮಾಡಿ ಬಂದಿದ್ದೀರಿ ಸರ್ ಇಲ್ಲಿ? ಒಂದು ಕಾಲದಲ್ಲಿ ಒಂದು ಕಾಲ ಏನ್ ಮಾಡಿದ್ರಿ ಸರ್? ಪ್ರೂಫ್ ಸಮೇತ ಇಡಿ ಸರ್. ನಾವು ನಮ್ತೀವಿ ವೀಕ್ಷಕರು ಎಲ್ಲ ಪ್ರೂಫ್ ಕೊಡ್ಬೇಕೇನ್ರಿ ನಿಮ್ಗೆ? ಪ್ರೂಫ್ ಇಡಿ ಸರ್. ಪ್ರೂಫ್ ಎಲ್ಲ ಪ್ರೂಫ್ ಕೊಡ್ಬೇಕೇನ್ರಿ? ಪ್ರೂಫ್ ಇದ್ರೆ ನಂಬೋದು ನೋಡೋ ವೀಕ್ಷಕರು ಹುಚ್ಚಿದ್ರ ನೀವು ಯಾವ ಪ್ರೂಫ್ ಮೇಲೆ ನನ್ನ ಹತ್ರ ಇದ್ರು ನಿಮ್ಮ ಹತ್ರ ಏನೋ ಪ್ರೂಫ್ ಇದೆ ಸರ್? ಪ್ರೂಫ್ ಅಂತ ಇಲ್ಲ ಸರ್. ನಮ್ಮ ಯಾರು ಮುಂದಿಟ್ಟವ್ರೆ ಸರ್, ಅದಕ್ಕೆ ನಾನು ಬಂದಿ ಸರ್ ಅಷ್ಟೇ. ಆ ಕೆಲಸಕ್ಕೋಸ್ಕರ ನಾನು ಇದು ನನ್ನೊಂದು ಕೆಲಸ. ಯಾವ ಪ್ರೂಫ್ ಮೇಲೆ ಬಂದ್ರಿ ಸರ್? ನಮ್ದು ಕೆಲಸ ಸರ್. ಅಲ್ಲಿ ಬೆಳಗ್ಗೆಯಿಂದ ನಾಯಿ ತರ ಫೋನ್ ಮಾಡಿ ಸರ್ ರಿಪೋರ್ಟರ್ ಆಗಿ ಸರ್. ನಮ್ಮ ಮ್ಯಾನೇಜರ್ ಒಂದು ನಾಯಿ ಜೊತೆ ಇಂಟರ್ವ್ಯೂ ತಗೋ ಒಂದು ಹಂದಿನ ಇಂಟರ್ವ್ಯೂ ಮಾಡೋದು ನಾನು ಮಾಡ್ಬೇಕು ಸರ್. ತುಂಬಾ ಖುಷಿಯಿಂದ ಹೇಳ್ತೀನಿ. ಬೆಳಗ್ಗೆಯಿಂದ ನಾಯಿ ತರ 10 ಸರಿ ಫೋನ್ ಮಾಡಿದ್ದೀರಾ ಸರ್, ಇಂಟರ್ವ್ಯೂ ಮಾಡ್ಬೇಕು ಸರ್. ನಾನು ಮಾಡಿಲ್ಲ ಸರ್. ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ರು ಸರ್. ಹೇಳ್ತಾರೆ ಬಂದ ಇಂಟರ್ವ್ಯೂ ತಗೋತಾರೆ ಅಷ್ಟೇ. ಬಟ್ ನೀವು ನಾನು ನಂಬ್ಕಿನ ನೀವು ಜನರು ನಂಬಿಸಿ ಸರ್. ಜನರು ಹೋಗ್ತಾರೆ ಬಟ್ ನಾನು ನಂಬ್ಕಿನ ಮ್ಯಾನೇಜರ್ ಹತ್ರ ಬರ್ಬೇಕು, ನನ್ನ ಹತ್ರ ಬಂದಲ್ಲ ಸರ್. ಯಾವ ಬೇಕು ಸರ್? ಶಾರ್ಟ್ ಆಗಿ ಕೆಲಸ ಯಾವ ಬೇಕು ಹೋಗ್ರಿ ಬಿಟ್ಟು ಮನೇಲಿ ಕೂತಾವ್ರು ಅವ್ರನ್ನ ಇಂಟರ್ವ್ಯೂ ನಿಮ್ಮ ಹತ್ರ ಕಳ್ಸಾರಲ್ಲ. ಬಟ್ ನಮ್ಮ ಚಪ್ಪ ನಾವು ಹುಡ್ಕೋಬೇಕಿಲ್ಲ. ಏನ್ ಸರ್ ಏನ್ ಅನ್ಕೊಂಡಿದ್ರೆ ಎಲ್ಲ ಗೊತ್ತಿದ್ರೆ ಮನೇಲಿ ಇರ್ಬೇಕಿತ್ತು. ಯಾಕೆ ನನ್ನ ಹತ್ರ ಇಂಟರ್ವ್ಯೂ ಬಂದಿದ್ದೀರಾ? ನಾನು ಟೆಲಿಕಾಸ್ಟ್ ಮಾಡೋ ಇರ್ಬೋದು ಯಾಕೆ ಬಂದಿದ್ದೀರಾ? ಅಷ್ಟೆಲ್ಲ ಇದ್ರೆ ಮನೇಲಿ ಇರಲಿಲ್ಲ ಸರ್. ನಮ್ಮ ಜೊತೆ ಅಷ್ಟೇ ಸರ್. ನಾನು ಏನು ಕೇಳ್ತೀನಿ ಆನ್ಸರ್ ಮಾಡೋದು ಅದು ನನ್ನ ಕೆಲಸ. ಕೇಳಿದಕ್ಕೆಲ್ಲ ಆನ್ಸರ್ ಮಾಡಕ್ ನಾನಿಲ್ಲ ರೀ. ಸಂಬಳ ಕೊಡ್ತೀರಾ? ಸಂಬಳ ಅಲ್ಲ ಸರ್. ನಾನು ಕೇಳಿದ್ರೆ ಆನ್ಸರ್ ಮಾಡಿ ಸರ್. ಇಲ್ಲಾಂದ್ರೆ ಎದ್ದೋಗಿ ಸರ್. ಎದ್ದೋಗಿ ಸರ್. ಯಾಕೆ ನಾನೇ ಕೆಟ್ಟು ಅಲ್ಲ ಸರ್. ನಾನು ಕೇಳೋ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಕೊಡೋಕ್ಕಾಗಲ್ಲ. ಎಲ್ಲ ಬಿಲ್ಡಪ್ ಓಪನ್ ಬಿಲ್ಡಪ್ ಸರ್. ನಾನು ನಂಬೋ ಚೂತೇನೆ ಸರ್. ನಾನು ಚೂತೆ ಕಾಣಿಸ್ತೀನಿ. ನೀವು ಹೇಳಿ ನಾನು ಚೂತೆ. ನಾನು ಇವ್ರು ಹೇಳ್ತಿರಲ್ಲ ನಮ್ಗೆ ಕೂತ್ಕೊಳಕ್ಕೆ ಏನ್ ಸರ್ ಹೇಳಿದ್ರೆ ನಂಬ್ತೀನಿ ಅನ್ಕೊಡ್ರಿ ನೀವು? ನನಗಲ್ಲ ಸರ್. ನಿಮ್ಗೆ ಚೂರು ಸರ್. ಆಕ್ಚುಲಿ ಡಾಕ್ಟರ್ ಸರ್ ಅವ್ರು ನಾಯಿ ಕುಚ್ಚನಾಯಿ ಸತ್ತಿಸಿದ್ರು. ನಾಯಿ ತಪ್ಪಿಸ್ಕೊಂಡು ಇದ್ದಾರೆ. ಕುಚ್ಚನಾಯಿ ಕಚ್ಚಿದಕ್ಕೆ ನಾಯಿ ತರ ಹೋಗ್ತಾ ಇದ್ದಾರೆ. ಈಗೆಲ್ಲ ನಾಯಿ ಇದ್ದು ಆ ಕುಚ್ಚನಾಯಿ ಸಾಮಾನು ಇದು ಬಂದ್ಬಿಟ್ಟಿದೆ ಸರ್. ಅದು ನೋಡ್ರಿ, ನಿಮ್ಗೆ ನಿಮ್ ಚಾನಲ್ ಗ್ರೋತ್ ಆಗ್ಬೇಕಂತ ಏನೇನೋ ಹೇಳ್ಕೊತಿದ್ರು. ನೀವು ಏನೇನು ಟೆಲಿಕಾಸ್ಟ್ ಮಾಡ್ತೀರಾ ಮಾಡಿ. ಜನಗಳ ಅಭಿಮಾನಿ ಆಚೆಗಡೆ ತುಂಬಾ ಜನ ಇದ್ದಾರೆ. ಅವ್ರಿಗೆ ಏನಂತ ನಾನು ಗೊತ್ತು. ಇಂಥವ್ರೆಲ್ಲ ನಂಬ್ಕೊಂಡು ಏನ್ರಿ ನೀವು ಸಾಧಿಸ್ತೀರಾ? ಹೋಗ್ರಿ ಸಾರ್ ಹೋಗ್ರಿ. ನಮ್ಗೆ 100 ಜನ ಭೇಟಿ ಹೋಗ್ರಿ ಎಂತೆಂತ ನೋಡಿ. ನಾನು ವೀಕ್ಷಕರೇ ಆಕ್ಚುಲಿ ನಿಮ್ಗೊಂದು ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಮ್ಯಾಟ್ರ್ ಏನು ಗೊತ್ತಾ? ಮ್ಯಾಟ್ರ್ ಬಂದ್ಬಿಟ್ಟು ಒಳ್ಳೆ ಸಾಧನೆ ಮಾಡೋರ್ನ ಅಥವಾ ಒಳ್ಳೆ ಸಾಧಕರನ್ನ ಕರ್ಸ್ಕೊಂಡು ಇಂಟರ್ವ್ಯೂ ಮಾಡಿ ನಮ್ಗೊಂದು ಹೆಮ್ಮೆ. ಈ ಥರ ಎಲ್ಲ ಕೂತ್ಕೊಂಡು ಪುಂಗೋರೆಲ್ಲ ಕರ್ಸ್ಕೊಂಡು ನಾವು ಇಂಟರ್ವ್ಯೂ ಮಾಡ್ಕೊಂಡು ಕೂತ್ಕೊಂಡ್ರೆ ಸರ್ ಜನ ನಮ್ಮನ್ನ ಕ್ಯಾಕರ್ಸ್ ಹೋಗಿದ್ದಾರೆ ಸರ್. ಆಕ್ಚುಲಿ ನಮ್ಮ ಮ್ಯಾನೇಜರ್ ಹೇಳ್ತಾರೆ ಸರ್, ಅದು ಡ್ಯೂಟಿ. ನೀವು TRP ಸಲ ಏನು ಬೇಕಾದ್ರೂ ಮಾಡಿದ್ದಾರೆ. TRP ಸಲ ನಾಯ್ತಿಕ ನೆಕ್ಕಾಗತ್ತೆ ಸರ್. ಇದನ್ನ ಏನಾದರೂ ಹೇಳಿದ್ರೆ ಆಗುತ್ತೆ ಸರ್. ಹೋಗ್ಬಿಟ್ಟು ನಾಯ್ದು ಟೆಲಿಕಾಸ್ಟ್ ಮಾಡುವು ಅಂದಿದ್ದು ಇಂಟರ್ವ್ಯೂ ಮಾಡಿದ್ರೆ ಹೆಂಗಾಗುತ್ತೆ ಸರ್? ಹೆಂಗೆ ಸರ್ ಬಿಂಡಪ್ಪ ಈ ಥರ ಮನುಷ್ಯನ ನಾವು ನಂಬೋದು ಸರ್? ಆ್ಯಕ್ಚುಲಿ ಬಂದ್ರೆ ನಾನು ಖಡಕ್ಕಾಗಿ ಅಂದರೆ ನನ್ನ ಮನಸ್ಸು ಒಳಗಿರೋದು ನನ್ನ ವೀಕ್ಷಕ ಹೇಳೋದೇನು ವಿಶೇಷ ಅಂದರೆ, ಎಷ್ಟೋ ಜನ ರಿಯಲ್ ಟ್ಯಾಲೆಂಟ್ಸ್ಗಳವ್ರೆ. ದೊಡ್ಡ ಸಾಧನೆ ಮಾಡಿದವರು, ನಮ್ಮ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತಂದವರು, ಸಿಲ್ವರ್ ಮೆಡಲ್ ತಂದವರು, ಎರಡರಲ್ಲೂ ಗೋಲ್ಡ್ ತುಂಬ ಜನ ಅವ್ರೆ. ಅವ್ರು ಯಾರು ಸಾವಸಕ್ಕೂ ನಮ್ಮ TV ಮಾಧ್ಯಮದವರಾಗಲಿ ಯೂಟ್ಯೂಬರ್ಸ್ ಆಗಲಿ ಜಾಸ್ತಿ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಅನ್ನೆಸೆಸರಿ ಫಾಲ್ತು ಯಾರು ಮಾತಾಡ್ತಾರಲ್ಲ ಅಂದರೆ ಸುಳ್ಳು ಹೇಳ್ಕೊಂಡು ಇಲ್ದೊಂದು ಮಾತಾಡ್ಕೊಂಡು ಜನರೆಲ್ಲ, ಅದು ನಾನು ವರ್ಡ್ ಅನ್ನಲ್ಲ ಬಟ್ ಅಂತ ಬರುತ್ತೆ, ಚೂಟೆ ಅಂತ ಬರುತ್ತೆ. ಆ ಥರ ಚೂಟೆ ಮಾಡ್ತಾರೆ ಜನರು. ಅವ್ರನ್ನ ಮಾತ್ರ ಹುಡುಕರ್ಕೊಂಡು ಹೋಗಿ ಇಂಟರ್ವ್ಯೂ ಮಾಡೋದಾಗ್ಲಿ. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಏನೇನೋ ಆಗ್ತಿರುತ್ತೆ. ಇವಾಗ ಒಂದು ರೀಲ್ಸಲ್ಲಿ ಕೂತ್ಕೊಂಡು ಯಾರೊಬ್ಬ ಬಾತ್ರೂಮಲ್ಲಿ ಕೂತ್ಕೊಂಡು ಅವ್ನ ಮಕ್ಕ ನೋಡೋಕ್ಕಾಗಲ್ಲ. ಈ ಕಡೆ ಕ್ಯಾಮ್ರಾ ಕೂತ್ಕೊಂಡು ನ್ಯಾಯ ಅಂದರೆ ಸಾಕು, ಅದು ವಿಡಿಯೋ ಇರೋದ್ರೆ ಸಾಕು. ಅವ್ನು ಒಬ್ಬ ಸೂಪರ್ ಸ್ಟಾರ್. ಅವ್ನಿಗೆ ಅವಕಾಶಕ್ಕೋಸ್ಕರ ದೊಡ್ಡ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಗಳು ಮನೆ ಹತ್ರ ಬಂದು ನಿಂತ್ಕೋತಾರೆ. ಅದೇ ಒಬ್ಬ ರಿಯಲ್ ಟ್ಯಾಲೆಂಟ್ ಕಷ್ಟಪಟ್ಕೊಂಡು ಕತೆ ಬರ್ಕೊಂಡು ಸಿನಿಮಾನೇ ಅಥವಾ ನಾನು ಏನೋ ಜೀವನ ಸಾಧಿಸ್ಬೇಕು ಅಂತ ಕತೆ ಬರ್ಕೊಂಡು ನಾಯಿ ಥರ ಅಲ್ದಾಡು ಕೂಡ ಅವ್ನಿಗೊಂದು ಸಣ್ಣ ಅವಕಾಶನೂ ಕೂಡ ನಮ್ಮ ಸಮಾಜದಲ್ಲಿ ಸಿಗೋಲ್ಲ. ಇದು ಆ್ಯಕ್ಚುಲಿ ಬಂದು ನಮ್ಮ ರಿಯಾಲಿಟಿ. ಆಮೇಲೆ ರಿಯಾಲಿಟಿ ಈ ಥರ ಆಗ್ತಿರೋ ಇದನ್ನ ನಾನು ತುಂಬ ಖಂಡಿಸ್ತೀನಿ. ಆಮೇಲೆ ಇವ್ರನ್ನ ತುಂಬಾ ಜನ ಗೊತ್ತು, ಎಲ್ಲ ಜನರಿಗೆ ಗೊತ್ತು. ಆಲ್ಮೋಸ್ಟ್ ಸತೀಶ್ ಕ್ಯಾಂಡಬಮ್ ಅವರು ಓಲ್ಡ್ ಬಿಡ್ತಾರೆ ನಾವು ಪೂರ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವ್ರು ಏನಂತಾರೆ ವರ್ಲ್ಡ್ ವೈಡ್ ಅವ್ರನ್ನ ಗುರುತಿಸ್ತಾರಂತ. ಏನಕ್ಕೆ ಗುರುತಿಸ್ತಾರೆ ಅಂದರೆ ಅವ್ರನ್ನ ವರ್ಲ್ಡ್ ವೈಡ್ ಗುರುತಿಸೋದು ಸುಳ್ಳು ಹೇಳ್ತಾರೆ, ಬಾಯಿಗೆ ಬಂದು ಕುಂತಾರೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಬಟ್ ನಾನು ಜನರ ಹತ್ರ ಏನು ಹೆಚ್ಚಿಸ್ತಾರೆ ಅಂತಂದರೆ ತುಂಬನೇ ರಾಂಗ್ ಇದೆ. ಏನಕ್ಕಂದ್ರೆ ತುಂಬನೇ ಜನ ಟ್ಯಾಲೆಂಟ್ಸ್ಗಳು ವರ್ಕಲ್ಲ ಅವ್ರೆ. ಅವ್ರಿಗೆ ಏನು ಗೊತ್ತಾ, TV ಅವರಿಗೆ ಮಾಧ್ಯಮದವರಿಗೆ ಇವ್ರು ವಿಡಿಯೋ ಬಿಟ್ಟರೆ ಓಡುತ್ತೆ. ಅವ್ರು ಏನಾದ್ರು ಹೇಳಿ. ಆ್ಯಕ್ಚುಲಿ ಜನಗಳು ಚೂತೆ ಇಲ್ಲ. ಅಂದ್ರೆ ಜನಗಳು ಏನಂದ್ರೆ ಎಂಟರ್ಟೈನ್ಮೆಂಟ್ ಬೇಕು. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಏನಾದರೂ ಹೇಳಿ ಏನು ಹೊಯ್ಕೊಳ್ಳಿ, ಏನೋ ಗೊಬ್ಬರ ಹುಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಜಸ್ಟ್ ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ. ನಾವು ಹೇಳ್ತೀವಿ ನಿಜನ ಸುಳ್ಳು ಅಂತ ಯಾರು ಗಮನಿಸೋದು ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ 99% ಎಲ್ರಿಗೂ ಈ ವಿಷಯ ಸುಳ್ಳು ಅಂತಾನೆ ಗೊತ್ತು. ಆದರೂ ಕೂಡ ಯಾರು ತಲೆ ಕೆಡಿಸ್ಬಿಡಿ. ಏನಕ್ಕಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಒಂದು ಸಮಾಚಾರ ಬೇಕು, ಮಾತಾಡೋಕ್ಕೊಂದು ಚಾಟ್ ಬೇಕು, ಒಂದು ವರ್ಡ್ ಬೇಕು, ಆಮೇಲೆ
ಜನಗಳ ಹತ್ರ ಅವ್ರ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡು ರೀಲ್ಸ್ ಬೇಕು. ಈಗ ಯಾರೊಬ್ಬ ಬರ್ತಾನೆ ರೀಲ್ಸ್ ಮಾಡ್ತಾನೆ, ಈ ಶರ್ಟ್ ನೋಡಿದಿರಾ, ಈ ಕಲರ್ ನೋಡಿ 2 ಲಕ್ಷ 3 ಲಕ್ಷ ಅಂದ್ಬಿಡ್ತಾನೆ. ಆವಾಗ ಎಲ್ರಿಗೂ ಗೊತ್ತು ಅದು ಮೆಜೆಸ್ಟಿಕಲ್ ತೊಗೊಂಡ್ರೆ 100 ರೂಪಾಯಿ 3 ಟಿ-ಶರ್ಟ್ ಅಂತ. ಆದ್ರೂ ಕೂಡ ಯಾರು ನಮ್ಮಂತ ವಿಷಯ ಇಲ್ಲ. ಏನಂತಂದ್ರೆ ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟವ್ರೆ, ಎಲ್ಲ ಎಂಟರ್ಟೈನ್ಮೆಂಟ್ ಜನಗಳಿಗೆ. ಈ ತರ ಮಾಡೋದು ತುಂಬಾನೇ ತಪ್ಪು, ತುಂಬಾನೇ ತಪ್ಪು. ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಈ ತರ ಅನ್ನೆಸೆಸರಿ ಜನಗಳಿಗೆ ನೀವೆಲ್ಲ ಮರ್ಸ್ಕೊಟ್ಟು ಅಥವಾ ನಿಮ್ಮ ಅಮೂಲ್ಯವಾದ ಟೈಮ್ನ ಇವ್ರ ಕಡೆ ಕೊಟ್ಟು ಹಾಳು ಮಾಡ್ಕೋಬೇಡಿ ಅಂತ ಈ ಮುಖಾಂತರ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಮಾತಾಡಿಸ್ತಾ ನನಗೆ ಬಿದ್ದುಬಿಟ್ಟು ಚಕ್ರ ಬಂದ್ಬಿಡ್ತೀನೋ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ರಿಯಾಲಿಟಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಹಾಗೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಸದ್ಯ ಸ್ಟ್ಯಾಂಡ್ ಸರ್ ನೋಡ್ತಿದ್ರೆ ಅವ್ರು ಅರ್ಥ ಮಾಡ್ಕೊತಾರೆ ನಾನು ನಿಜ ಹೇಳಿದ್ದೇನೆ ಸುಳ್ಳು ಹೇಳಿದ್ದೇನೆ ಅಂತ. ಆದ್ರೂ ಕೂಡ ಅವ್ರಿಗೂ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾಳೆ ದಿವಸ ಅವರು ನನ್ನ ಮೇಲೆ ತಪ್ಪು ತಿಳ್ಕೊಂಡು ಆಮೇಲೆ ಅವರೊಂದು ಇಂಟರ್ವ್ಯೂ ಹೇಳಿದ್ದಾರೆ ನನ್ನ ಬಗ್ಗೆ ಯಾರೆಲ್ಲ ಕೆಟ್ಟದಾಗ ಮಾತಾಡಿದಾರೋ ಅವರೆಲ್ಲ ಸತ್ತಾಗೋರು ಅಂತ. ಸೊ ನಾನು ಸತ್ರು ಪರವಾಗಿಲ್ಲ, ನಾನು ಏನು ಅನ್ನಿಸುತ್ತೋ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಸತೀಶ್ ಕ್ಯಾಂಡಮನ್ ಸರ್ ಕ್ಷಮಿಸ್ಬಿಡಿ. ಆಮೇಲೆ ನೀವು ಸ್ವಲ್ಪ ಪುಂಗೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಅದು ಬಿಟ್ಟರೆ ಮತ್ತೇನಿಲ್ಲ ಸರ್. ನಿಮ್ಮ ಕೋಪ ಇಲ್ಲ ಸರ್, ನಿಮ್ಮ ಹತ್ರ ತುಂಬ ಇಷ್ಟ ಸರ್. ನೀವು ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ ಸರ್. ನೀವು ಆ ಥರ ಕೋಟಿ ರೂಪಾಯಿ ನಾಯಿನ ನೀವು ಮನೇಲಿ ಸಾಕಿದ್ರಿ ಸರ್. ಆ ಕೋಟಿ ರೂಪಾಯಿ ನಾಯಿ ಬಿಟ್ಟಾಕಿ ಸರ್, ನನಗೆ 1 ಕೋಟಿ ಕೊಡಿ ಸರ್. ನಾನು ನಿಮ್ಮ ಮನೇಲಿ ನಾಯಿ ಥರ ಇರ್ತೀನಿ ಸರ್. ಸಾಯೋರು ಆ ಮನೆ ಅದನ್ನ 1 ಕೋಟಿ ರೂಪಾಯಿ ಮನೇಲಿ ಕೊಟ್ಬಿಟ್ಟು ಎಲ್ಲ ಸೆಟ್ಲ್ ಆಗಿಬಿಡ್ತಾರೆ. ಮನೆಯವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಸೆಟ್ಲ್ ಆಗಿಬಿಡ್ತಾರೆ. ಆ 1 ಕೋಟಿಲಿ ನಾನು ನಿಮ್ಮ ಮನೆಗೆ ನಾಯಿ ಥರ ಇರ್ತೀನಿ ಸರ್. ನೀವು ನಾಯಿಗೆ ಮೇಂಟೈನ್ ಮಾಡ್ತಿರೋ ತಿಂಗಳ ಅದಕ್ಕೆ ನಾಯಿಗೆ ಹಾಕೋ ಶಾಂಪು ಕೂಡ 2,000-3,000. ನಾಯಿಗೆ ಬೆಡ್ರೂಮಲ್ಲಿ AC ರೂಮಲ್ಲಿ ಮಂಗಿಸ್ತೀರಾ, ಕಾರ್ ಓಡಿಸ್ತೀರಾ, ಅದನ್ನೇನು ಮಾಡಬೇಡಿ ಸರ್. ನಂಗೆ ಡೈಲಿ 3 ಟೈಮ್ ಊಟ ಕೊಡಿ ಸರ್. ಬೆಲ್ಟ್ ಕಳಿಕೊಂಡು ಮನೆಗೆ ಹಿಡಿದ್ರೆ ಕೂತ್ಕೊಂಡ್ಬಿಡ್ತೀನಿ ಸರ್. ಹಿಂಗೆ ಹೋಗೋ ಬರ ನೋಡ್ಕೊಂಡು ಅಷ್ಟೇ ಸರ್ ನಾನು ಹೇಳೋದು. ದಯವಿಟ್ಟು ಕನ್ನಡ ಜನತೆಗಳಿಗೆ ಕ್ಷಮಿಸಿ. ಈ ವಿಡಿಯೋ ಮಾಡಿದ ಜಸ್ಟ್ ತಮಾಷೆಗೋಸ್ಕರ ಅಂತ ಅಲ್ಲ. ಸೀರಿಯಸ್ ತಗೊಳ್ಳಿ, ತಮಾಷೆ ತಗೊಳ್ಳಿ. ಎಲ್ಲ ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ಮಾಡಿದ ಕೇವಲ ತಮಾಷೆಗೋಸ್ಕರ. ಯಾರು ಸೀರಿಯಸ್ ತಗೋಬೇಡ್ರಿ. ಸೀರಿಯಸ್ ತಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಟಾಪ್ ಸತೀಶ್ ಅವರು ಹೇಳಿದ್ದಾರೆ ಟ್ರೋಲ್ ಮಾಡಿ ರೋಸ್ಟ್ ಮಾಡಿ ಏನು ಬೇಕಾದ್ರೂ ಮಾಡಿ ಅಂತ. ಸೊ ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ.